ತಮಿಳುನಾಡಲ್ಲಿ ದಳಪತಿ ವಿಜಯ್ ಗೆದ್ದಿದ್ದಾರೆ. ಮತ್ತೆ ಈ ಗೆಲುವಿನ ಮೂಲಕ ಅವರು ಇವತ್ತಿನ ರಾಜಕಾರಣದ ಹಲವು ಮಿತ್ಗಳನ್ನು ಒಡೆದುಹಾಕಿದ್ದಾರೆ. ಅವರು ಡಿಎಂಕೆ ವಿರುದ್ಧ ಮಾತ್ರ ಅಲ್ಲ, ಬಿಜೆಪಿ ವಿರುದ್ಧ ಕೂಡ ಗೆದ್ದಾಗಿದೆ. ಮತ್ತೆ ಅವರು ತಮ್ಮನ್ನ ದ್ರಾವಿಡ ಚಳವಳಿಯ ನಿಜವಾದ ಉತ್ತರಾಧಿಕಾರಿ ತಾವು ಅಂತ ತೋರಿಸಲಾಗಿದೆ. ಡಿಎಂಕೆ ಮತ್ತೆ ಎಐಎಡಿಎಂಕೆ ದಾರಿ ತಪ್ಪಿರೋದಾಗಿ ಅವರು ಆರೋಪ ಮಾಡಿರೋದು ಈ ಹೊತ್ತಿನ ಮಹತ್ವದ ಪ್ರತಿಪಾದನೆ. ವಿಜಯ್ ಅವರ ತಂದೆ ಕ್ರಿಶ್ಚಿಯನ್ ಮತ್ತೆ ಅವರ ತಾಯಿ ಹಿಂದೂ. ಅವರು ಯಾವುದೇ ಒಂದು ಧರ್ಮದಲ್ಲಿ ಬೆಳೆದಿಲ್ಲ ಅಂತ ಹೇಳಲಾಗತ್ತೆ. ಅವರು ದೇವಾಲಯಗಳು, ಮಸೀದಿಗಳು, ದರ್ಗಾಗಳು ಮತ್ತೆ ಚರ್ಚ್ಗಳಿಗೆ ಭೇಟಿಯನ್ನು ನೀಡ್ತಾರೆ. ಜಾತ್ಯತೀತ ಇಮೇಜ್ ಅನ್ನು ಬೆಳೆಸೋದಕ್ಕೆ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ. ಒಬ್ಬ ರಾಜಕೀಯ ನಾಯಕನಾಗೋದಕ್ಕೆ ಜಾತಿ ಅಥವಾ ಧರ್ಮದ ಹಿನ್ನೆಲೆ ಬೇಕು ಅನ್ನೋದೆಲ್ಲ ಆಧಾರವಿಲ್ಲದ್ದು ಅಂತ ವಿಜಯ್ ಸಾಬೀತುಪಡಿಸಿದ್ದಾರೆ. ಈಗ ತಮಿಳುನಾಡಿನ ಜನರು ತಮ್ಮ ಜಾತಿ ಅಥವಾ ಧರ್ಮದ ಶಕ್ತಿಯನ್ನ ಅವಲಂಬಿಸದೇನೆ ಇರುವಂತಹ ನಾಯಕನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ. ವಿಜಯ್ ಅವರಿಗೆ ಅವ್ರದೇ ಆದಂತಹ ಸಾಮಾಜಿಕ ಅಥವಾ ಧಾರ್ಮಿಕ ನೆಲೆ ಇಲ್ಲ ಅಂತ ಗೊತ್ತಿದ್ರೂ ಜನರು ವಿಜಯ್ ಪರವಾಗಿ ನಿಂತ್ಕೊಂಡಿದ್ದಾರೆ. ಜನರ ಈ ನಡೆ ಮತ್ತೆ ಗೆಲುವು ನಿಜಕ್ಕೂ ಮಹತ್ವದಾಗಿದೆ. ಇದು ದಕ್ಷಿಣದ ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತೆ. ವಿಜಯ್ ತಮ್ಮ ರ್ಯಾಲಿಗಳಲ್ಲಿ ಆರಂಭದಿಂದಾನು ತಮ್ಮ ಬಿಜೆಪಿ ವಿರೋಧಿ ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದಾರೆ. ಈ ರೀತಿ ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅಂತ ಬಹಿರಂಗವಾಗಿಯೇ ಹೇಳಿದಂತಹ ಪಕ್ಷ ಮತ್ತೆ ನಾಯಕನನ್ನ ತಮಿಳುನಾಡು ಇವತ್ತು ಆಯ್ಕೆ ಮಾಡಿಕೊಂಡಿದೆ. ವಿಜಯ್ ಡಿಎಂಕೆಯನ್ನ ರಾಜಕೀಯ ಎದುರಾಳಿ ಅಂತ ಕರೀತಾರೆ, ಆದ್ರೆ ಬಿಜೆಪಿಯನ್ನ ರಾಜಕೀಯ ಶತ್ರು ಅಂತ ಕರೆದ್ರು. ಎದುರಾಳಿ ಮತ್ತೆ ಶತ್ರುಗಳ ನಡುವಿನ ವ್ಯತ್ಯಾಸವನ್ನ ವಿವರಿಸಿದಂತಹ ವಿಜಯ್ ಬಿಜೆಪಿ ದ್ರಾವಿಡ ಚಳವಳಿಯ ಮನೋಭಾವಕ್ಕೆ ವಿರುದ್ಧವಾಗಿದೆ ಮತ್ತೆ ವಿಭಜಕ ರಾಜಕೀಯವನ್ನ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಬಿಜೆಪಿ ರಾಜಕೀಯ ತಮಿಳುನಾಡಿನ ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ವಿಜಯ್ ಅವರು ಪದೇ ಪದೇ ಹೇಳಿದ್ದಾರೆ. ಇದಲ್ಲದೆ ಬಿಜೆಪಿ ಒಂದು ಫ್ಯಾಸಿಸ್ಟ್ ಪಕ್ಷ ಆಗಿದೆ, ಆದ್ರಿಂದಾಗಿ ತಾವು ಅದರೊಂದಿಗೆ ಯಾವತ್ತಿಗೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಆ ರೀತಿ ಮಾಡೋದು ಪಕ್ಷದ ಸ್ವಾಭಿಮಾನಕ್ಕೆ ವಿರುದ್ಧ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಇದರರ್ಥ ಅವರು ಬಿಜೆಪಿಯಿಂದ ಈ ಮಟ್ಟಿಗೆ ದೂರ ಆಗ್ತಾ ಇದ್ದಾರೆ. ಈ ರೀತಿ ಮಾಡೋ ಮೂಲಕ ವಿಜಯ್ ಹಳೆಯ ದ್ರಾವಿಡ ಪಕ್ಷಗಳಿಗಿಂತ ತಾವು ಬೇರೆ ಅಂತ ಪ್ರತ್ಯೇಕಿಸಿಕೊಂಡು ನಿಂತಿದ್ದಾರೆ. ಬಿಜೆಪಿ ವಿರುದ್ಧ ಇಲ್ಲಿ ಪ್ರಮುಖ ಧ್ವನಿಯಾಗಿ ಅವರು ಹೊರಹೊಮ್ಮಿದ್ದಾರೆ. ಜನರು ಡಿಎಂಕೆ ಮತ್ತೆ ಎಐಎಡಿಎಂಕೆ ನಡುವೆ ಆಯ್ಕೆ ಮಾಡೋದಕ್ಕೆ ಬೇಸತ್ತಿದ್ರು. ಅಂಥವ್ರ ಎದುರು ವಿಜಯ್ ತಮ್ಮನ್ನ ಹೊಸ ಪರ್ಯಾಯವಾಗಿ ತೋರಿಸ್ಕೊಂಡ್ರು. ವಿಜಯ್ ಅವರ ಯಶಸ್ಸು ಹೊಸ ಪಕ್ಷದ ಶಕ್ತಿಯನ್ನ ಮಾತ್ರ ಅಲ್ಲದೇನೆ ಬಿಜೆಪಿ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನ ಕೂಡ ಬಹಿರಂಗಪಡಿಸುತ್ತೆ. ತಮಿಳುನಾಡು ಚುನಾವಣೆಯಲ್ಲಿ ವಿಜಯ್ ಅವರ ಎದುರು ಡಿಎಂಕೆ ಸೋತು ಹೋಯಿತು. ಆದರೆ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಮತ್ತೊಂದು ಪಕ್ಷ ಹೊರಹೊಮ್ಮದಾಗಾಯಿತು. ವಿಜಯ್ ತಮ್ಮ ಭಾಷಣಗಳಲ್ಲಿ ಡಿಎಂಕೆ ಮತ್ತೆ ಬಿಜೆಪಿ ನಡುವೆ ಒಳ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ರು. ಒಂದು ಕಡೆಗೆ ಬಿಜೆಪಿಯ ವಿರೋಧಿಗಳು ಕ್ಷೀಣಿಸ್ತಾ ಇದ್ದಾರೆ, ಮತ್ತೆ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ದೇಶಾದ್ಯಂತ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ವಿರೋಧ ಮಾಡೋ ಮೂಲಕ ಹೊಸ ಪಕ್ಷ ಈಗ ಅಧಿಕಾರಕ್ಕೆ ಬಂದಿದೆ. ಇವತ್ತಿನ ರಾಜಕೀಯದಲ್ಲಿ ಹಿಂದೂಗಳು ಮತ್ತೆ ಮುಸ್ಲಿಮರ ನಡುವಿನ ಧ್ರುವೀಕರಣದಿಂದಾಗಿ ಬಿಜೆಪಿ ಗೆದ್ದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ತಮಿಳುನಾಡನ್ನ ಹೊಸದೇ ನಾಯಕ ಈಗ ಪ್ರವೇಶ ಮಾಡಿದಾಗಿದೆ. ದೇವಾಲಯಗಳು, ಮಸೀದಿಗಳು, ದರ್ಗಾಗಳು ಮತ್ತೆ ಚರ್ಚ್ಗಳು ಎಲ್ಲೆಡೆ ಇವೆ ಅಂತ ಬಹಿರಂಗವಾಗಿಯೇ ಅವರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಕ್ರಿಶ್ಚಿಯನ್ರು ಕೇವಲ 6-7% ಅಷ್ಟಿದ್ದಾರೆ. ಅವ್ರ ಜನಸಂಖ್ಯೆ ಸರಿಸುಮಾರು 40 ಲಕ್ಷ. ವಿಜಯ್ ಸೇರಿರುವಂತಹ ಕ್ರಿಶ್ಚಿಯನ್ ಸಮುದಾಯ ರಾಜ್ಯದ 5.67 ಕೋಟಿ ಮತದಾರರಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಯಾವುದೇ ಸ್ಥಾಪಿತ ಪಕ್ಷ 40 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ನಾಯಕನಿಗೆ 2 ಅಥವಾ 4 ಸ್ಥಾನಗಳಿಗಿಂತಲೂ ಹೆಚ್ಚಿನ ಸ್ಥಾನಗಳನ್ನು ನೀಡಲಾರದು. ಆದರೆ ವಿಜಯ್ 2024ರಲ್ಲಿ ಟಿವಿಕೆ ಸ್ಥಾಪನೆ ಮಾಡ್ತಾರೆ ಮತ್ತೆ ರಾಜ್ಯದ ಎಲ್ಲ 234 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ. ವಿಜಯ್ 10ನೇ ವಯಸ್ಸಿನಲ್ಲಿನೇ ನಟನೆಯನ್ನು ಪ್ರಾರಂಭ ಮಾಡ್ತಾರೆ. ಅವ್ರ ತಂದೆ ಸಿನಿಮಾ ನಿರ್ದೇಶಕ. ವಿಜಯ್ ಅಂಥ ಪರಿಸರದಲ್ಲಿ ಬೆಳೆದವರು ಮತ್ತೆ ಬಾಲ ನಟನಾಗಿ ನಟನೆಗೆ ಹೆಜ್ಜೆ ಇಟ್ರು. ಅದಾದ ನಂತರ ತಮಿಳುನಾಡಿನಲ್ಲಿ ಅತ್ಯಂತ ಯಶಸ್ವಿ ಸಿನಿಮಾ ಸ್ಟಾರ್ ಆದ್ರು. ವಿಜಯ್ ಅವರ ಚಿತ್ರ ಸರ್ಕಾರ್ ತಮಿಳುನಾಡಿಗೆ ಹಿಂದಿರುಗಿದಂತ ಎನ್ಆರ್ಐ ಒಬ್ಬನ ಕಥೆಯನ್ನ ಹೇಳುತ್ತೆ. ಆ ಎನ್ಆರ್ಐ ಬೇರೊಬ್ರು ತನ್ನ ಮತವನ್ನ ಚಲಾಯಿಸಿದ್ದಾರೆ ಅಂತ ತಿಳಿದಾಗ ಕಾರಣಗಳನ್ನು ಹುಡುಕ್ತಾನೆ. ಆದ್ರೆ ಹಿಂದಿನ ಭ್ರಷ್ಟಾಚಾರವನ್ನ ಬಹಿರಂಗಪಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಚುನಾವಣಾ ವಂಚನೆಯನ್ನು ಆಧರಿಸಿದಂತಹ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಇದು ಚುನಾವಣಾ ಆಯೋಗ ತುಂಬಾ ಅನುಮಾನಗಳನ್ನ ಎದುರಿಸ್ತಾ ಇರುವಂತಹ ಸಮಯ ಆಗಿದೆ. ಇದರ ಪ್ರತಿಯೊಂದು ಪಾತ್ರವನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಮತ್ತೆ ತಮಿಳುನಾಡಿನಲ್ಲಿ ಚುನಾವಣೆ ಗೆದ್ದಂತಹ ಈ ಸ್ಟಾರ್ ನಟನ ಸಿನಿಮಾ ಚುನಾವಣಾ ವಂಚನೆ ಕಥೆಯನ್ನ ಆಧರಿಸಿದ್ದಿದೆ. ವಿಜಯ್ ತಮ್ಮ ಚಿತ್ರಗಳಲ್ಲಿ ಭ್ರಷ್ಟವಲ್ಲದ ಮತ್ತೆ ನೈತಿಕ ದಾರಿಯಲ್ಲಿರುವಂತಹ ಪಾತ್ರಗಳನ್ನ ಯಾವಾಗಲೂ ಆಯ್ಕೆ ಮಾಡ್ಕೊಳ್ತಾರೆ. ವಿಜಯ್ ಅವರ ಪಾತ್ರ ಒಳ್ಳೆತನವನ್ನು ಅನುಸರಿಸುವ ಮೂಲಕ ಬ್ರ್ಯಾಂಡ್ ಆಗುತ್ತೆ. ದ್ರಾವಿಡ ಚಳವಳಿಯ ದೃಷ್ಟಿಕೋನವನ್ನ ತನ್ನ ಪಾತ್ರಗಳ ಭಾಗವನ್ನಾಗಿ ಮಾಡಿಕೊಂಡಿರುವಂತಹ ವಿಜಯ್ ಡಿಎಂಕೆ ಮತ್ತೆ ಎಐಎಡಿಎಂಕೆ ವಿರುದ್ಧ ಗೆದ್ದು ನಿಂತಿದ್ದಾರೆ ಇವತ್ತು. ಆದ್ರೆ ವಿಜಯ್ ಅವರ ಈ ಅನಿರೀಕ್ಷಿತ ಯಶಸ್ಸು ಕೇವಲ ಸಂಭ್ರಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರ ಸೈದ್ಧಾಂತಿಕ ಬದ್ಧತೆಯ ಬಗ್ಗೆ ಈಗಲೇ ಗಂಭೀರ ಪ್ರಶ್ನೆಗಳು ಹೇಳ್ತಾ ಇವೆ. ರಾಜಕೀಯ ಅಂತ ಅಂದ್ರೆ ಕೇವಲ ಸಿನಿಮಾ, ಗ್ಲಾಮರ್ ಅಥವಾ ಪ್ರಚಾರದ ತಂತ್ರ ಅಲ್ಲ.
ವಿಜಯ್ ಜಾತ್ಯತೀತ ಮಾತಾಡ್ತಾ ಇದ್ರು ಅವರ ಪಕ್ಷದ ಸೈದ್ಧಾಂತಿಕ ತಳಹದಿ ಇನ್ನೂ ಕೂಡ ಅಸ್ಪಷ್ಟವಾಗಿದೆ. ಕೇವಲ ದ್ರಾವಿಡ ಸಿದ್ಧಾಂತದ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅದು ಸಾಕಾಗೋದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ದಲಿತರು, ಅಲ್ಪಸಂಖ್ಯಾತರು ಮತ್ತೆ ಶೋಷಿತ ವರ್ಗಗಳ ಹಿತರಕ್ಷಣೆ ವಿಚಾರದಲ್ಲಿ ಅವರು ಎಷ್ಟರ ಮಟ್ಟಿಗೆ ರಾಜಿ ಮಾಡ್ಕೊಳ್ಳದೇನೆ ನಿಲ್ತಾರೆ ಅನ್ನೋದು ಕಾದು ನೋಡಬೇಕಾದಂಥ ವಿಚಾರ ಆಗಿದೆ. ಅಲ್ಲದೆ ಡಿಎಂಕೆ ಮತ್ತೆ ಎಐಎಡಿಎಂಕೆ ಅಂತ ಕೆಡರ್ ಆಧಾರಿತ ಪಕ್ಷಗಳ ಎದುರು ಕೇವಲ ಅಭಿಮಾನಿ ಸಂಘಗಳನ್ನ ಸಂಘಟನೆಯನ್ನಾಗಿ ನೆಚ್ಕೊಂಡಿರೋದು ಎಷ್ಟು ದಿನಗಳ ಕಾಲ ಸುಸ್ಥಿರವಾಗಿರೋದಕ್ಕೆ ಸಾಧ್ಯ ಇದೆ. ಕೇವಲ ಅಸ್ತಿತ್ವದಲ್ಲಿರುವಂಥ ಪಕ್ಷಗಳ ಮೇಲಿನ ಅಸಮಾಧಾನ ವಿಜಯ್ಗೆ ಮತವಾಗಿ ಬದಲಾಗಿರಬಹುದು. ಆದರೆ ಅವರ ವಿಜಯ್ ಮಾದರಿ ಆಡಳಿತ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಈಗಲೂ ಕೂಡ ಒಂದು ರೀತಿಯ ಆತಂಕ ಮತ್ತು ಕುತೂಹಲ ಎರಡೂ ಕೂಡ ಇವೆ. ವಿಜಯ್ ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಶತ್ರು ಅಂತ ಕರೆದಿದ್ರು ರಾಜಕೀಯದ ತೆರೆ ಹಿಂದಿನ ಚಿತ್ರಣ ಬೇರೆನೇ ಇರಬಹುದು ಅನ್ನೋಂಥ ಒಂದು ಅನುಮಾನ ದಟ್ಟವಾಗಿ ಕಾಣ್ತಾ ಇದೆ. ದೇಶದ ಇತರೆ ರಾಜ್ಯಗಳಲ್ಲಿ ಕಂಡ ಹಾಗೆ ಪ್ರಬಲವಾಗಿರುವಂಥ ಎರಡು ಪ್ರಾದೇಶಿಕ ಪಕ್ಷಗಳ ನಡುವೆ ಮೂರನೇ ಶಕ್ತಿಯ ಉದಯ ಆದಾಗ ಅದು ಅಂತಿಮವಾಗಿ ಬಿಜೆಪಿಗೆ ಲಾಭ ತಂದುಕೊಟ್ಟಂಥ ಇತಿಹಾಸ ಇದೆ. ನಾವು ದೆಹಲಿಯಲ್ಲಿ ನೋಡಿದ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಮ್ ಆದ್ಮಿ ಪಕ್ಷ ಬಂದಾಗ ಅದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕನ್ನೇ ಹೆಚ್ಚು ಸೀಳ್ಬಿಡ್ತು. ಅದೇ ರೀತಿ ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷವು ಡಿಎಂಕೆ ಅಥವಾ ಎಐಎಡಿಎಂಕೆ ಅಂತಹ ಜಾತ್ಯತೀತ ಮತಗಳನ್ನು ವಿಭಜಿಸಿದ್ರೆ ಅದು ಬಿಜೆಪಿಗೆ ಹಿಂಬಾಗಿಲ ಪ್ರವೇಶವನ್ನು ನೀಡಿದಾಗ ಆಗುತ್ತೆ. ಡಿಎಂಕೆ ಎಐಎಡಿಎಂಕೆಗಳ ಒಕ್ಕೂಟ ವ್ಯವಸ್ಥೆ ಹಾಗೂ ತಮಿಳು ಅಸ್ಮಿತೆಯ ರಾಜಕೀಯವನ್ನ ವಿಜಯ್ ತಮ್ಮದೇ ಬ್ರ್ಯಾಂಡ್ನ ಒಂದು ರಾಜಕೀಯದ ಮೂಲಕ ಛಿದ್ರ ಮಾಡಿದ್ದಾರೆ. ಆದರೆ ಇದರ ಸಂಪೂರ್ಣ ಲಾಭವನ್ನು ಬಿಜೆಪಿ ಪಡೆಯಲಿದೆ ಅನ್ನುವಂಥ ಒಂದು ಅಭಿಪ್ರಾಯ ಈಗ ವ್ಯಾಪಕವಾಗಿದೆ. ಇಲ್ಲಿಯವರೆಗೂ ಬಿಜೆಪಿಗೆ ತೆರೆದುಕೊಳ್ಳದೇ ಇರುವಂಥ ತಮಿಳುನಾಡು ರಾಜಕೀಯ ವಿಜಯ್ ಬ್ರ್ಯಾಂಡ್ ರಾಜಕೀಯದ ಮೂಲಕ ತೆರೆದುಕೊಳ್ಳಲಿದೆಯಾ ಅನ್ನುವಂಥ ಒಂದು ವಿಶ್ಲೇಷಣೆಗಳು ಕೂಡ ಇದೆ. ಆ ಲಾಭ ಮಾಡಿಕೊಂಡ್ರೆ ಕಾಂಗ್ರೆಸ್ಗೂ ಕೂಡ ಅದು ಸಿಗಬಹುದು. ಆದರೆ ಇಂತಹ ಸಂದರ್ಭಗಳಲ್ಲಿ ರಾಜಕೀಯ ಲಾಭ ಮಾಡಿಕೊಳ್ಳೋದು ಬಿಜೆಪಿನೇ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ವಿಜಯ್ ಅವರ ಯಶಸ್ಸು ದ್ರಾವಿಡ ಚಳವಳಿಯ ಮೂಲ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿದೆಯೇ ಹೊರತು ಅದರಿಂದ ಪ್ರತ್ಯೇಕವಾಗಿಲ್ಲ ಅನ್ನುವಂಥ ವಾದ ಕೂಡ ಇದೆ. ವಿಜಯ್ ಡಿಎಂಕೆ ಮತ್ತು ಎಐಎಡಿಎಂಕೆಯನ್ನ ಗುರಿಯಾಗಿಸಿಕೊಂಡು ಎರಡೂ ಪಕ್ಷಗಳು ದ್ರಾವಿಡ ಚಳವಳಿಯ ಮೂಲ ಸಿದ್ಧಾಂತದಿಂದ ವಿಮುಖವಾಗಿವೆ ಅಂತ ಹೇಳಿದರು. ಅವರ ಗೆಲುವನ್ನ ಈ ಚುನಾವಣೆಯ ಅತ್ಯಂತ ಗಮನಾರ್ಹ ಘಟನೆ ಅಂತ ಹೇಳ್ಬಹುದು. ಅವರು ತಮ್ಮ ಪಕ್ಷವನ್ನ ವಿಜಯದತ್ತ ಕೊಂಡೊಯ್ತಾರೆ. 2 ವರ್ಷಗಳಲ್ಲಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿಯಾಗ್ತಾರೆ. ತಮಿಳುನಾಡಿನ ಫಲಿತಾಂಶಗಳು ಪ್ರಜಾಪ್ರಭುತ್ವದ ಪ್ರಭಾವಶಾಲಿ ಸಾಧ್ಯತೆಯನ್ನು ತೋರಿಸಿವೆ. ಇನ್ನು ಅದಕ್ಕಾಗಿಯೇ ಪ್ರಜಾಪ್ರಭುತ್ವದಲ್ಲಿ ಈ ಲೆವೆಲ್ ಪ್ಲೇಯಿಂಗ್ ಅನ್ನೋದು ಬೇಕಾಗತ್ತೆ. ವಿಜಯ್ ಸಾಧಿಸಿದಂಥ ಸಮಾನ ಅವಕಾಶಗಳನ್ನು ಬಹುಶಃ ಮಮತಾ ಬ್ಯಾನರ್ಜಿ ಅವರು ಸಾಧಿಸಲಿಲ್ಲ. ತಮಿಳುನಾಡಲ್ಲಿ ಆಡಳಿತಾರೂಢ ಡಿಎಂಕೆ ಸೋತೋಯ್ತು. ಆದರೆ ಹೊಸ ಪಕ್ಷದ ಹೊರಹೊಮ್ಮುವಿಕೆ ಆ ಒಂದು ಸೋಲನ್ನ ಆಘಾತ ಅನ್ನೋ ಹಾಗೆ ಪರಿವರ್ತಿಸದೇನೆ ಪ್ರಜಾಪ್ರಭುತ್ವದ ಸಾಮರ್ಥ್ಯ ಇದು ಅಂತ ತೋರಿಸಿದೆ. ಕ್ರಿಶ್ಚಿಯನ್ ಸಂಸ್ಥೆಗಳ ಮೇಲೆ ದಾಳಿ ನಡೆಯುವಂಥ ಮತ್ತೆ ಮತಾಂತರದ ಹೆಸರಿನಲ್ಲಿ ಅವುಗಳ ವಿರುದ್ಧ ವಿವಿಧ ಆರೋಪಗಳನ್ನು ಹೊರಿಸುವಂಥ ದೇಶದಲ್ಲಿ ಒಬ್ಬ ಕ್ರಿಶ್ಚಿಯನ್ ಸಿನಿಮಾ ಸ್ಟಾರ್ ರಾಜಕೀಯ ಪ್ರವೇಶ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಗುರುತಿನ ರಾಜಕೀಯವನ್ನ ರಾಜಕೀಯದ ಏಕೈಕ ಯಶಸ್ವಿ ಸೂತ್ರ ಅಂತ ಪರಿಗಣಿಸಲಾದಂಥ ಈ ಯುಗದಲ್ಲಿ ದ್ರಾವಿಡ ಚಳವಳಿಯ ಉತ್ತರಾಧಿಕಾರಿ ಅಂತ ಅವರು ಕರೆದುಕೊಳ್ತಾ ಇದ್ದಾರೆ. ಡಿಎಂಕೆಯ ಭದ್ರಕೋಟೆಯಲ್ಲಿಯೂ ಟಿವಿಕೆ ಭರ್ಜರಿ ಗೆಲುವು ಕಂಡಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡರ ಮತಗಳನ್ನು ಕೂಡ ಅದು ಸೆಳೆದಿದೆ. ತಮಿಳುನಾಡಿನಲ್ಲಿ ರಾಜಕೀಯ ಮಾಡೋದಕ್ಕೆ ಬಯಸುವಂಥ ಯಾರೇ ಆದ್ರೂ ಡಿಎಂಕೆಯನ್ನು ಟಾರ್ಗೆಟ್ ಮಾಡಬೇಕು ಅಂತ ವಿಜಯ್ ಬಗ್ಗೆ ಸ್ಟಾಲಿನ್ ವ್ಯಂಗ್ಯ ಆಡಿದ್ರು. ವಿಜಯ್ ಅವರನ್ನ ಸ್ಟಾಲಿನ್ ಅಷ್ಟು ಹಗುರವಾಗಿ ಪರಿಗಣಿಸಿದಾಗಿತ್ತು. ಚುನಾವಣೆಯ ಉದ್ದಕ್ಕೂ ಡಿಎಂಕೆ ವಿಜಯ್ ಅವರ ಟಿವಿಕೆಯನ್ನು ಗಮನಿಸಲೇ ಇಲ್ಲ. ಅದು ವಿಜಯ್ ಅವರನ್ನ ಗುರಿಯಾಗಿಸಿಕೊಂಡಿರಲಿಲ್ಲ. ಆದರೆ ಸ್ಟಾಲಿನ್ ಅವರ ತಂತ್ರ ಇಲ್ಲಿ ವಿಫಲ ಆಯಿತು. ಈ ನಡುವೆ ವಿಜಯ್ ಎಐಎಡಿಎಂಕೆಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಇದ್ರು ಮತ್ತೆ ಡಿಎಂಕೆ ವಿರುದ್ಧ ವಿವಿಧ ಆರೋಪಗಳನ್ನು ಹೊರಿಸಿದ್ರು. ವಿಜಯ್ ಇಷ್ಟು ದೊಡ್ಡ ಬೆಂಬಲವನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಟಾಲಿನ್ ಊಹೆ ಮಾಡಿದಾಗಿತ್ತು. ಆದರೆ ವಿಜಯ್ ತಮ್ಮ ಪ್ರಚಾರಗಳು ಮತ್ತೆ ಭರವಸೆಗಳ ಮೂಲಕ ಸಾರ್ವಜನಿಕ ಬೆಂಬಲವನ್ನು ಗಳಿಸಿದ್ದಾರೆ. ಮತ್ತೆ ಆ ಮೂಲಕ ಅನೇಕ ರಾಜಕೀಯ ಮಿಥ್ಗಳನ್ನು ಛಿದ್ರಗೊಳಿಸಿದ್ದಾರೆ. ಚುನಾವಣಾ ತಜ್ಞರು ಈ ಕಾರಣಕ್ಕಾಗಿಯೇ ವಿಜಯ್ ಅವರನ್ನ ಕಡೆಗಣಿಸಿದ್ದಿರಬಹುದೇನೋ. ಅವರ ಕ್ರಿಶ್ಚಿಯನ್ ಹಿನ್ನೆಲೆಯಿಂದಾಗಿ ಅವರಿಗೆ ಸಾಮಾಜಿಕ ನೆಲೆಯ ಕೊರತೆ ಇದೆ ಅಂತ ಕಡಿಮೆ ಅಂದಾಜು ಮಾಡಿದ್ದಿರಬಹುದು. ಆದರೆ ವಿಜಯ್ ತಾವು ಎತ್ತಿದಂಥ ವಿಷಯಗಳು ಮತ್ತೆ ತಮ್ಮ ಶಕ್ತಿಯೊಂದಿಗೆ ಎರಡೂ ಪಕ್ಷಗಳ ಬೆಂಬಲದ ನೆಲೆಗಳನ್ನು ಸೆಳೆದ್ರು. ವಿಜಯ್ ಬಿರುಗಾಳಿ ಎಂಥದ್ದು ಅನ್ನೋದು ಅವರ ವಿರೋಧಿಗಳಿಗೆ ನಿಧಾನವಾಗಿ ಅರ್ಥವಾಗತೊಡಗಿತು. ಪ್ರತಿ ಕುಟುಂಬದಲ್ಲಿನೂ ಕನಿಷ್ಠ 1 ಅಥವಾ 2 ಮತ ಆದರೂ ವಿಜಯ್ ಪಾಲಾಗುತ್ತೆ ಅನ್ನೋದನ್ನ ತಂತ್ರಜ್ಞರು ಹೇಳಲು ಆರಂಭಿಸಿದ್ರು. ವಿಜಯ್ 31 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. ಅವರು ಪ್ರತಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಅಭಿಮಾನಿ ಸಂಘವನ್ನು ಹೊಂದಿದ್ದಾರೆ. ಅವುಗಳನ್ನು ಅವರು ಪಕ್ಷದ ಕಚೇರಿಗಳಾಗಿ ಪರಿವರ್ತಿಸಿದ್ರು ಮತ್ತೆ ಪಕ್ಷದ ಬಹು ದೊಡ್ಡ ನೆಲೆಯನ್ನ ಅಲ್ಲಿಂದಾನೇ ಕಂಡುಕೊಂಡ್ರು. ಅವರ ರ್ಯಾಲಿಗಳಿಗೆ ಭಾರಿ ಜನಸಂದಣಿ ಸೇರ್ತಾ ಇತ್ತು. ಈ ಜನಸಂದಣಿ ಎಷ್ಟು ಹೆಚ್ಚಾಗಿತ್ತು ಅಂತ ಅಂದ್ರೆ ಅವರು ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ವಿಜಯ್ ತಮ್ಮ ಚಲನಚಿತ್ರಗಳನ್ನು ಪ್ರಚಾರ ಮಾಡೋದಕ್ಕೆ ಫ್ರಾನ್ಸ್, ಸಿಂಗಾಪುರ್ ಮತ್ತೆ ಮಲೇಷ್ಯಾಕ್ಕೆ ಪ್ರಯಾಣಿಸ್ತಾ ಇದ್ರು.
ಅಲ್ಲಿಂದ ಹೆಚ್ಚಿನ ಸಂಖ್ಯೆಯ ತಮಿಳು ಮತದಾರರು ಅವರಿಗೆ ಮತ ಹಾಕೋದಿಕ್ಕೆ ಬಂದರು. ತಮಿಳುನಾಡಿನಲ್ಲಿ ವಿಜಯ್ ತಾಕತ್ತೇನು ಅನ್ನೋದು ಬಿಜೆಪಿಗೆ ಅರ್ಥ ಆಗಿತ್ತು. ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡ್ರು. ಆದರೆ ಅವರು ವಿಜಯ್ ಅವರೊಂದಿಗೆ ಕೈ ಕುಲ್ಕೋದಿಕ್ಕೆ ಅವ್ರ ಪಕ್ಷದಲ್ಲಿ ಸಹಮತ ಇರಲಿಲ್ಲ. ರಾಹುಲ್ ಗಾಂಧಿ ಅವರು ತಮಿಳುನಾಡಿನ ಪ್ರಚಾರದಿಂದ ದೂರನೇ ಇದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಚುನಾವಣೆಯ ಸಮಯದಲ್ಲಿ ಇಬ್ಬರ ನಡುವೆ ಯಾವುದೇ ಘರ್ಷಣೆ ಅನ್ನೋದು ಇರಲಿಲ್ಲ. ರಾಹುಲ್ ಗಾಂಧಿ ವಿಜಯ್ ಅವರೊಂದಿಗೆ ಹೋಗಿದ್ರೆ ಇವತ್ತು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹೊಸ ಕಥೆಯ ಭಾಗ ಆಗ್ತಿತ್ತೇನೋ. ಈಗ ರಾಹುಲ್ ಗಾಂಧಿ ಒಂದು ಪ್ರಮುಖ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಈಗ ವಿಜಯ್ ಮ್ಯಾಜಿಕ್ ನಂಬರ್ 118 ಮುಟ್ಟೋದಕ್ಕೆ ಕೆಲವು ಸೀಟುಗಳಷ್ಟು ಬೇಕಾಗಿವೆ. ಈಗ ಕಾಂಗ್ರೆಸ್ ಅವರನ್ನು ಬೆಂಬಲಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ವಿಜಯ್ ರಾಜಕೀಯಕ್ಕೆ ಯಾಕೆ ಪ್ರವೇಶ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಹಲವು ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಸ್ಟಾಲಿನ್ ಮತ್ತೆ ಅವ್ರ ಮಗ ಚಲನಚಿತ್ರ ವಿತರಣೆಯಲ್ಲಿ ತೊಡಗಿದ್ರು, ಮತ್ತೆ ವಿಜಯ್ ಸಿನಿಮಾಗಳ ವಿತರಣೆಯನ್ನ DMK ಮಂದಿಗೆ ಕೊಡೋ ಹಾಗೆ ಒತ್ತಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಅವ್ರ ಶುಲ್ಕವನ್ನ ಕೂಡ DMK ಜನರೇ ನಿರ್ಧಾರ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಇದು ವಿಜಯ್ ಅವರಿಗೆ ನೋವುಂಟು ಮಾಡ್ತು. ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿರೋದಕ್ಕೆ ಕೋಪಗೊಂಡ ವಿಜಯ್ ರಾಜಕೀಯ ಪ್ರವೇಶ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಜನನಾಯಕನ್ ಸಿನಿಮಾದ ಟ್ರೇಲರ್ ಬಿಡುಗಡೆಯಾದಾಗ ಅದರ ಅಂತಿಮ ದೃಶ್ಯದಲ್ಲಿ ವಿಜಯ್ ಎಲ್ಲಾ ಭ್ರಷ್ಟ ಮಂತ್ರಿಗಳನ್ನ ಸೆರೆ ಹಿಡಿದು ಜೈಲಿಗೆ ಹಾಕೋದಿತ್ತು. ವಿಜಯ್ ಅವರ ಚಿತ್ರವನ್ನ ನಿರ್ಬಂಧಿಸುವ ಮೂಲಕ ಬಿಜೆಪಿ ಅವರನ್ನ NDA ಸೇರೋ ಹಾಗೆ ಒತ್ತಡ ಹೇರಿತು ಅಂತ ಹೇಳಲಾಗಿದೆ. ಆದರೆ ವಿಜಯ್ ನಿಲ್ಲಲಿಲ್ಲ. ಜನನಾಯಕನ್ ಚಿತ್ರ ಬಿಡುಗಡೆಗೆ ಅನುಮತಿನ ನಿರಾಕರಿಸಿದಾಗ ರಾಹುಲ್ ಗಾಂಧಿ ಅವರು ವಿಜಯ್ ಪರವಾಗಿ ಹೇಳಿಕೆಯನ್ನ ನೀಡ್ತಾರೆ. ಜನನಾಯಕನ್ ಚಿತ್ರ ನಿರ್ಬಂಧ ಮಾಡೋದು ತಮಿಳು ಸಂಸ್ಕೃತಿಯ ಮೇಲಿನ ದಾಳಿ ಅಂತ ಹೇಳಿದ್ರು. ಯಾವತ್ತಿಗೂ ಕೂಡ ತಮಿಳುನಾಡಿನ ಜನರ ಧ್ವನಿಯನ್ನ ನಿಗ್ರಹಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರು ಗುಡುಗಿದ್ರು. ವಿಜಯ್ ಅವರ ಚಿತ್ರದ ಪರವಾಗಿ ಸ್ಟಾಲಿನ್ ಕೂಡ ಹೇಳಿಕೆಯನ್ನ ನೀಡಿದ್ರು. CBI ಮತ್ತೆ ED ನಂತರ ಸೆನ್ಸರ್ ಮಂಡಳಿ ಕೂಡ ಬಿಜೆಪಿಗ ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ವಿಜಯ್ ಬಿಜೆಪಿಗೆ ಸೇರೋದಿಲ್ಲ ಅಂತ ಸ್ಪಷ್ಟ ಆದಾಗ ಬಿಜೆಪಿ ನಾಯಕ ಅಣ್ಣಾಮಲೈ ಕಾಫಿ ಮತ್ತೆ ಚಹಾ ಒಂದ್ರೊಳಗೊಂದು ಬೆರೆಯೋದಿಲ್ಲ ಅಂತ ಹೇಳಿದ್ರು. ವಿಜಯ್ ನನಗೆ ಬಿಜೆಪಿಯೊಂದಿಗೆ ಸೈದ್ಧಾಂತಿಕ ವ್ಯತ್ಯಾಸ ಇದೆ, ಹಾಗಾಗಿ ನಾನು ಯಾವತ್ತಿಗೂ ಕೂಡ ಅದರೊಂದಿಗೆ ಸೇರೋದಿಲ್ಲ ಅಂತ ಘೋಷಿಸಿದ್ರು. ವಿಜಯ್ ಹೊಸ ಪ್ರಚಾರ ವಿಧಾನಗಳನ್ನ ಅಳವಡಿಸಿಕೊಂಡ್ರು. ಅವರು ಸ್ಮಾರ್ಟ್ ಫೋನ್ಗಳಲ್ಲಿ ಪ್ರಚಾರ ಮಾಡಿದ್ರು. ತಮಗೆ ಯುವ ಜನರ ನಡುವೆ ಅತ್ಯಧಿಕ ಜನಪ್ರಿಯತೆ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ವಿಜಯ್ ಅವರತ್ತ ಗಮನ ಹರಿಸೋದಿಕ್ಕೆ ಮತ್ತೆ ಅವರ ಸಮಸ್ಯೆಗಳನ್ನ ಎತ್ತೋದಿಕ್ಕೆ ಪ್ರಾರಂಭ ಮಾಡಿದ್ರು. ತಮಿಳುನಾಡಿನಲ್ಲಿ ಮಾದಕ ದ್ರವ್ಯಗಳು ಪ್ರಮುಖ ಸಮಸ್ಯೆಯಾಗಿ ಮಾರ್ಪಟ್ಟಿವೆ. ಮತ್ತೆ ಬಹುತೇಕ ಪ್ರತಿಯೊಂದು ಪಕ್ಷ ಮಾದಕ ದ್ರವ್ಯಗಳನ್ನ ನಿಯಂತ್ರಿಸುವಂತ ಭರವಸೆಗಳನ್ನ ನೀಡಿದೆ. ವಿಜಯ್ ತಮ್ಮ ಕಾರ್ಯಕ್ರಮಗಳಲ್ಲಿ ತಮಿಳುನಾಡನ್ನ ಮಾದಕ ದ್ರವ್ಯ ಮುಕ್ತಗೊಳಿಸೋದಾಗಿ ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ರು. DMK ತನ್ನ ಪ್ರಣಾಳಿಕೆಯಲ್ಲಿ ಮಾದಕ ದ್ರವ್ಯ ಮಾಹಿತಿ ಮತ್ತೆ ವರದಿ ಕೇಂದ್ರವನ್ನು ಸ್ಥಾಪಿಸೋದಾಗಿ ಘೋಷಣೆ ಮಾಡಿತು. ತಮಿಳುನಾಡು ಮಾದಕ ದ್ರವ್ಯ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೆ ತರೋದಾಗಿ ಬಿಜೆಪಿ ಹೇಳಿತು. ಯುವಕರು ವಿಜಯ್ ಅವರ ಭರವಸೆಯನ್ನು ನಂಬಿದ್ರು. ಇದು ತಮಿಳುನಾಡಿನಲ್ಲಿ ಈ ಮಾದಕ ದ್ರವ್ಯಗಳು ಎಷ್ಟು ವ್ಯಾಪಕವಾಗಿ ಹರಡಿವೆ ಅನ್ನೋದನ್ನ ತೋರಿಸುತ್ತೆ. ವಿಜಯ್ಗೆ ಈಗಾಗಲೇ ಸಮಯ ಕಡಿಮೆ ಇದೆ ಅಂತ ಗೊತ್ತಿತ್ತು. ವಿಜಯ್ ಹೋಲೋಗ್ರಾಮ್ಗಳ ಮೂಲಕ ಜನರನ್ನ ತಲುಪೋದಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಗೆಲುವು ಹಲವು ವಿಧಗಳಲ್ಲಿ ರಾಜಕೀಯದಲ್ಲಿ ಹೊಸ ಅಲೆಯನ್ನು ಸೂಚಿಸುತ್ತೆ. ಈ ಸಮಯದಲ್ಲಿ ಜಾತ್ಯತೀತತೆಯನ್ನು ಪ್ರತಿಪಾದಿಸುವ ಮೂಲಕ ಅವರು ಚುನಾವಣೆಯಲ್ಲಿ ಗೆದ್ರು. ಅವ್ರ ಸಿನಿಮಾ ತಡೆದದ್ದು ಬಿಟ್ರೆ ವಿಜಯ್ ಬಿಜೆಪಿ ವಿರುದ್ಧ ಮಾತಾಡಿದಾಗಲೂ ಕೂಡ ಚುನಾವಣೆಯ ಸಮಯದಲ್ಲಿ ವಿಜಯ್ ಮೇಲೆ ED ಅಥವಾ CBI ದಾಳಿಯನ್ನು ಮಾಡಲಿಲ್ಲ. ತಮಿಳುನಾಡಿನಲ್ಲಿ ಫಲಿತಾಂಶಗಳ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಇಲ್ಲಿಯೂ ಕೂಡ SIR ಅನ್ನು ನಡೆಸಲಾಯಿತು, ಆದರೆ ಅದನ್ನ ಬಂಗಾಳಕ್ಕೆ ಹೋಲಿಸಲಾಗದು ಅಂತ ಪರಿಣಿತರು ಹೇಳ್ತಾರೆ. ಬಂಗಾಳದಲ್ಲಿ ಚುನಾವಣಾ ಆಯೋಗ ಮಾಡಿದಕ್ಕೂ ತಮಿಳುನಾಡಿನಲ್ಲಿ ನಡೆದಕ್ಕೂ ಸಾಕಷ್ಟು ಭಿನ್ನವಾಗಿತ್ತು. ಕಳೆದ ವರ್ಷ ನವೆಂಬರ್ನಲ್ಲಿ ವಿಜಯ್ SIR ಅನ್ನ ಪ್ರಜಾಪ್ರಭುತ್ವ ಹಕ್ಕುಗಳ ವಿರುದ್ಧ ಅಂತ ಬಣ್ಣಿಸಿದ್ರು, ಮತ್ತೆ DMK ರಾಜಕೀಯ ನಾಟಕಗಳಲ್ಲಿ ತೊಡಗಿದೆ ಅಂತ ಆರೋಪ ಮಾಡಿದ್ರು. SIR ವಿರುದ್ಧ ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗೂಡಬೇಕು ಅಂತ ವಿಜಯ್ ಮನವಿ ಮಾಡಿದ್ರು. ಆದ್ರೂ SIR ತಮಿಳುನಾಡಿನಲ್ಲಿ ನಡೀತು, ಮತ್ತೆ ಅದರ ಪರಿಣಾಮವಾಗಿ 70 ಲಕ್ಷ ಮತದಾರರನ್ನ ಅಳಿಸಾಕ್ಲಾಯಿತು. TVK ತನ್ನ ಅಭ್ಯರ್ಥಿಗಳನ್ನ ವಿಶಿಷ್ಟ ರೀತಿಯಲ್ಲಿ ಆಯ್ಕೆ ಮಾಡಿತು. ಸಾವಿರಾರು ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಹಲವಾರು ಸಂದರ್ಶನಗಳನ್ನು ನಡೆಸಲಾಯಿತು, ಮತ್ತೆ ವಿಜಯ್ ಪ್ರತಿ ಸ್ಥಾನದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಅವ್ರ ಪ್ರದೇಶದಲ್ಲಿ ಅವರ ಸಾಮಾಜಿಕ ಪ್ರಭಾವದ ಬಗ್ಗೆ ಕೇಳಲಾಯಿತು. ಅವರು ಮತದಾರರೊಂದಿಗೆ ಎಷ್ಟು ಸಂಪರ್ಕವನ್ನು ಹೊಂದಿದ್ದಾರೆ, ಅವರು ತಮ್ಮ ಪ್ರದೇಶದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾರಾ, ಅವರು ಪೂರ್ಣ ಪ್ರಚಾರವನ್ನ ನಡೆಸಬಹುದಾ, ಅಭ್ಯರ್ಥಿಗಳು ವಿಜಯ್ ಅವರ ಸಾರ್ವಜನಿಕ ಆಕರ್ಷಣೆಯನ್ನ ರಾಜಕೀಯ ಯಶಸ್ಸಾಗಿ ಪರಿವರ್ತಿಸಬಲ್ಲರ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಸ್ಥಳೀಯ ಮಟ್ಟದಲ್ಲಿ ಅಭ್ಯರ್ಥಿಯ ಉಪಸ್ಥಿತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಕಡೆಗೂ ವಿಜಯ್ ಈಗ ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ, ಮತ್ತೆ ತಮಿಳುನಾಡಿನ ಹೊಸ ದಳಪತಿಯಾಗಿದ್ದಾರೆ. ಆದರೆ ಈಗ ಪ್ರಶ್ನೆ ಇರೋದು, ಕೇಂದ್ರ ತನಿಖಾ ಏಜೆನ್ಸಿಗಳು ವಿಜಯ್ ಅವರ ಬೆನ್ನು ಬಿದ್ದಿದ್ರೆ ಅವರಿಗೆ ಇದೇ ಗೆಲುವು ಸಾಧ್ಯ ಆಗ್ತಿತ್ತಾ? ಸರಿಯಾದ ಪ್ರಚಾರ ಮಾಡಿದ್ರೆ, ಸರಿಯಾದ ವಿಷಯಗಳನ್ನ ಎತ್ತಿದ್ರೆ, ಸರಿಯಾದ ಅಭ್ಯರ್ಥಿಗಳಿದ್ರೆ, ಮತ್ತೆ ಕೇಂದ್ರ ಪಡೆಗಳು ಇಲ್ಲದೆ ಇದ್ದಿದ್ರೆ, ಕೇಂದ್ರ ಸಂಸ್ಥೆಗಳು ಇಲ್ಲದೇನೆ ಸುರಳಿತವಾಗಿದ್ರೆ ವಿಜಯ್ ಅಂಥ ನಾಯಕರು ಗೆದ್ದು ನಿಲ್ಲೋದು ಸಾಧ್ಯ ಅನ್ನೋದು ಕಂಡಿದೆ ಈಗ. ಮತ್ತೆ ಪ್ರಜಾಪ್ರಭುತ್ವದ ಅಂತಹ ಸುಂದರ ಸ್ಥಿತಿಗೆ ತಮಿಳುನಾಡು ಸಾಕ್ಷಿಯಾಗಿದೆ ಇವತ್ತು.
ವೀಕ್ಷಕರೇ, ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.